ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ಈಗ ಅಗ್ರವಾರ್ತೆಯ ಹೆಡ್ಲೈನ್ಸ್. ಅಪ್ರಾಪ್ತೆಯ ಬಲಾತ್ಕಾರಿ ದಾಂಡೇಲಿಯ ಮೋಸೇಸ್ ಆರ್ವಿ ಜೈಲು ಪಾಲು. ಇಂದು ಶಿಕ್ಷೆ ಪ್ರಕಟಿಸಿದ ಶಿರ್ಸಿ ನ್ಯಾಯಾಲಯ. ಸುಮಾರು 11 ವರ್ಷಗಳ ಹಿಂದೆ 2009ರಲ್ಲಿ ಅಪ್ರಾಪ್ತೆಯ ಬಲಾತ್ಕಾರ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದ ದಾಂಡೇಲಿ ನಗರದ ಮೋಸೇಸ್ ಆರ್ವಿಯನ್ನು ಇಂದು ಶಿರ್ಸಿ ನ್ಯಾಯಾಲಯ 5 ವರ್ಷದ ಜೈಲು ಶಿಕ್ಷೆಗೆ ಗುರಿಪಡಿಸಿದೆ. 2009ರಲ್ಲಿ 15 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದ ಈತ ಅನಂತರ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಎದುರಿಸುತ್ತಿದ್ದ. ಆರಂಭದಲ್ಲಿ ಸ್ಥಳೀಯ ನ್ಯಾಯಾಲಯ ಈತನಿಗೆ ಶಿಕ್ಷೆ ವಿಧಿಸಿತ್ತು. ಆದರೆ ಇವನು ಹೈಕೋರ್ಟ್ಗೆ ಮನವಿ ಸಲ್ಲಿಸಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅಲ್ಲಿಯೂ ಈತನ ನೀಚ ಕೃತ್ಯ ಸಾಬೀತಾದ್ದರಿಂದ ಹೈಕೋರ್ಟ್ ಈತನ ಬಲಾತ್ಕಾರ ಪ್ರಕರಣವನ್ನು ಎತ್ತಿ ಹಿಡಿಯಿತು. ಅಲ್ಲಿಂದ ಈತ ಪುನಃ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದ. ಅಲ್ಲಿಯೂ ಈತನ ಮನವಿ ತಿರಸ್ಕಾರವಾಗಿ ಈತನ ಬಲಾತ್ಕಾರ ಪ್ರಕರಣವನ್ನು ಸುಪ್ರೀಂ ನ್ಯಾಯಾಲಯ ಎತ್ತಿ ಹಿಡಿಯಿತು. ಅಲ್ಲಿಂದ ಪುನಃ ಶಿರ್ಸಿ ನ್ಯಾಯಾಲಯಕ್ಕೆ ಈತ ಮೊರೆ ಹೋಗಿದ್ದ. ಆದರೆ ಅಂತಿಮವಾಗಿ ವಿಚಾರಣೆ ನಡೆಸಿದ ಶಿರ್ಸಿ ನ್ಯಾಯಾಲಯ ಈತನ ಹೇಯ ಕೃತ್ಯಕ್ಕೆ 5 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಈಗ ಈತನನ್ನು ಕಾರವಾರದ ನ್ಯಾಯಾಲಯಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಪೋಕ್ಸೋ ಕಾಯ್ದೆಯಲ್ಲಿ ಪ್ರಕರಣ ದಾಖಲಾಗಿದ್ದರೆ ಈತ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯಬೇಕಾದಂಥ ಪರಿಸ್ಥಿತಿ ಬರುತ್ತಿತ್ತು. ಆದರೆ ಪೋಕ್ಸೋ ಕಾಯ್ದೆ 2012ರಲ್ಲಿ ಆರಂಭವಾದ್ರಿಂದ ಕೇವಲ 5 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. ಈತ ಜೈಲು ಪಾಲಾಗುವುದರೊಂದಿಗೆ ಅಪ್ರಾಪ್ತೆಗೆ ಕೊನೆಗೂ ನ್ಯಾಯ ದೊರಕಿದಂತಾಗಿದೆ. ಆರ್.ವಿ. ದೇಶಪಾಂಡೆ ಅವರ ಅನುದಾನದಲ್ಲಿ ಉದ್ಘಾಟನೆಗೊಂಡ ಲಮಣಿಚಾಳ್ ಭಜನಾ ಮಂಡಳಿ. ಶಾಸಕ ಆರ್.ವಿ. ದೇಶಪಾಂಡೆ ಅವರು ಬಿಡುಗಡೆ ಮಾಡಿದ ಅನುದಾನದಲ್ಲಿ ಹಳೆ ದಾಂಡೇಲಿಯ ಪುರಾತನ ಭಜನಾ ಮಂಡಳಿಯ ಕಟ್ಟಡವು ಇತ್ತೀಚೆಗೆ ಉದ್ಘಾಟನೆಗೊಂಡಿತ್ತು. ಅನುದಾನ ಬಿಡುಗಡೆ ಮಾಡಿ ಭಜನಾ ಮಂಡಳಿಯ ಬಡ ಕಲಾವಿದರಿಗೆ ಸಹಾಯ ಮಾಡಿದ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಹಾಗೂ ಸಹಕರಿಸಿದ ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಘೋಟ್ನೇಕರ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ತಂಗಳ್ ಅವರಿಗೆ ಯುವ ಮದ್ದೂರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಪ್ರತಾಪ್ ಸಿಂಗ್ ರಾಜ್ಪೂತ್ ಅವರು ಸಮಸ್ತ ಹಳೆ ದಾಂಡೇಲಿಯ ಜನತೆಯ ಪರವಾಗಿ ಧನ್ಯವಾದ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಮಂಡಳಿಯ ಸದಸ್ಯರು ಈ ಭಜನಾ ಮಂಡಳಿಗೆ ಐತಿಹಾಸಿಕ ಭಜನಾ ಮಂಡಳ ಹಳೆ ದಾಂಡೇಲಿ ಎಂದು ನಾಮಕರಣ ಮಾಡಿ ನೋಂದಣಿ ಮಾಡಿಸಿರುತ್ತಾರೆ. ಇಲ್ಲಿ ಹಿಂದೂ ಧರ್ಮದ ಎಲ್ಲ ಜಾತಿಯ ಕುಲ ಬಾಂಧವರು ಭಜನೆಯಲ್ಲಿ ಪಾಲ್ಗೊಳ್ಳುತ್ತಾರಲ್ಲದೆ ಧಾರ್ಮಿಕ ಕಾರ್ಯ, ಹೋಮ ಹವನ ಹಾಗೂ ಮನೆಯಲ್ಲಿನ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದಾರೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟ ಶಾಸಕ ಆರ್.ವಿ. ದೇಶಪಾಂಡೆ, ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಘೋಟ್ನೇಕರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ತಂಗಳ್ ಅವರಿಗೆ ಯುವ ಮದ್ದೂರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಪ್ರತಾಪ್ ಸಿಂಗ್ ರಾಜ್ಪೂತ್ ಅವರು ಸಮಸ್ತ ಹಳೆ ದಾಂಡೇಲಿಯ ಜನತೆ ಪರವಾಗಿ ಧನ್ಯವಾದ ತಿಳಿಸಿದ್ದಾರೆ. ನಮಸ್ಕಾರ, ನಾನು ಸ್ಟೆಲ್ಲಾ ಇಟ್ಟೆ. ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಡಿಡಿಎಲ್ ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್. ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ? ಹಾಗಾದರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೇ ವೀಕ್ಷಿಸಿ. ಡಿಎಫ್ಎ ಟೌನ್ಶಿಪ್ ಅಂಗನವಾಡಿಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ. ಇಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವಾಗಿದ್ದು, ಈ ಹಿನ್ನೆಲೆಯಲ್ಲಿ ದಾಂಡೇಲಿಯ ಡಿಎಫ್ಎ ಟೌನ್ಶಿಪ್ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಜಂತುಹುಳು ನಿವಾರಣೆಗೆ ತೆಗೆದುಕೊಳ್ಳಬಹುದಾದ ಕ್ರಮಗಳ ಕುರಿತು ಅರಿವು ಮೂಡಿಸಲಾಯಿತು. ಶಿಕ್ಷಕಿಯರಾದ ವಂದನಾ ಮತ್ತು ಜ್ಯೋತಿ ಅವರು ಭಿತ್ತಿಪತ್ರಗಳು ಮತ್ತು ಕೆಲವು ಆಕರ್ಷಕ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಜಂತುಹುಳುಗಳನ್ನು ನಿವಾರಿಸಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಮಹತ್ವದ ತಿಳುವಳಿಕೆ ನೀಡಿ ಜಂತುಹುಳು ನಿವಾರಣೆ ಕುರಿತು ಅರಿವು ಮೂಡಿಸಿದರು. 556 ಅಡಿಗೆ ತಲುಪಿದ ಸೂಪಾ ಜಲಾಶಯದ ನೀರಿನ ಮಟ್ಟ ಭರ್ತಿಯಾಗಲು ಇನ್ನು 8 ಮೀಟರ್ ಬಾಕಿ. ಕಳೆದ ಕೆಲವು ದಿನಗಳಿಂದ ಕಾಳಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಬಿರುಸಿನ ಮಳೆ ಸುರಿಯುತ್ತಿರುವುದರಿಂದ ಸೂಪಾ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗಿ ಜಲಾಶಯದ ನೀರಿನ ಮಟ್ಟ 556 ಅಡಿಗೆ ಏರಿಕೆಯಾಗಿದೆ.
ಜಲಾಶಯದ ಗರಿಷ್ಠ ನೀರಿನ ಮಟ್ಟ 564 ಅಡಿಗಳಷ್ಟಾಗಿದ್ದು ಜಲಾಶಯ ಭರ್ತಿಯಾಗಲು ಇನ್ನು ಕೇವಲ 8 ಮೀಟರ್ ಬಾಕಿ ಇರುವುದರಿಂದ ಸೂಪಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರರು ನೋಟಿಸ್ ಜಾರಿ ಮಾಡಿ ಜಲಾಶಯದಿಂದ ಯಾವುದೇ ಸಂದರ್ಭದಲ್ಲಿ ನೀರನ್ನು ಹೊರಬಿಡುವ ಸಾಧ್ಯತೆ ಇರುವುದರಿಂದ ಆಣೆಕಟ್ಟಿನ ಕೆಳಭಾಗದಲ್ಲಿ ಸಾರ್ವಜನಿಕರು ಯಾವುದೇ ರೀತಿಯ ಚಟುವಟಿಕೆಗಳನ್ನು ನಡೆಸಬಾರದೆಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಸೂಪಾ ಜಲಾಶಯವು ಸತತವಾಗಿ ತುಂಬಿದ್ದರಿಂದ ನೀರನ್ನು ಹೊರಬಿಡಲಾಗಿತ್ತು. ಈ ವರ್ಷವೂ ಜಲಾಶಯ ತುಂಬಿದರೆ 2018, 19 ಮತ್ತು 20 3 ವರ್ಷಗಳ ಕಾಲ ಸತತವಾಗಿ ಜಲಾಶಯ ತುಂಬಿದಂತಾಗುತ್ತದೆ.